ಇವತ್ತಿನ ವಿಡಿಯೋದ ಇಂಟೀರಿಯರ್ ಟಿಪ್ಸ್ ಏನು ಅಂದರೆ ಸಾಫ್ಟ್ ಕ್ಲೋಸಿಂಗ್ ಅಂದರೆ ಏನು ಅಂದರೆ ಸಾಫ್ಟ್ ಕ್ಲೋಸಿಂಗ್ ಅನ್ನೋದು ಒಂದು ಇಂಟೀರಿಯರ್ ಫ್ಯೂಚರ್ ಆಗಿರುತ್ತೆ. ಬೇಸಿಕಲಿ ಅದು ಯೂಸ್ ಆಗೋದು ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ ಹೇಳ್ತಾ ಈ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಾರಿ, ನಿನ್ನೆಯಿಂದನೇ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಯಾಕಂದರೆ ನಿನ್ನೆ ನಾನು ದಾವಣಗೆರೆ ಹೋಗಿದ್ದೆ, ಅಣ್ಣನ ಜೊತೆ ಅಣ್ಣನ ಫಾರ್ಮ್ ಹೌಸಿಗೆ ಹೋಗಿದ್ದೆ. ಸೊ ಅಲ್ಲಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನಕ್ಕೂ ಆಗಲಿಲ್ಲ. ಲೇಟ್ ಆಯಿತು ಎದ್ದಿದ್ದು ಎಲ್ಲ ಪಾರ್ಟಿ ಮಾಡಿಕೊಂಡು. ಬಟ್ ಇವತ್ತೆಲ್ಲ ಕರೆಕ್ಟಾಗಿ ಮಾಡ್ಬೇಕು, ಇವತ್ತಿಂದ ಎಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಏನು ಎತ್ತ ಅಂತ. ಅದರಲ್ಲೂ ಈಗ ಬೆಳಗ್ಗೆ ಬೇಗ ರೆಡಿಯಾಗಿ ಶಟ್ಲಿಗೆ ಬಂದಿದ್ದೀನಿ ಪ್ರಾಕ್ಟೀಸಿಗೆ. ಎಲ್ಲ ಮುಗಿಸ್ಕೊಂಡು ಹಾಗೆ ಆಫೀಸ್ಗೆ ಹೋಗಬೇಕು. ಸಿಕ್ಕಾಪಟ್ಟೆ ವರ್ಕ್ ಇದೆ. ಸಾರಿ, ವ್ಲಾಗಿಂಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸುಮಾರು ದಿನ ಆಗಿತ್ತು, ಮಧ್ಯೆ ಗ್ಯಾಪ್ ತೊಗೊಂಡಿದ್ದೆ. ಏನಕ್ಕಂದರೆ ಮಧ್ಯೆ ನಂದು ವರ್ಕ್ ಇತ್ತು, ಅದ್ರ ಮಧ್ಯೆ ನಂದೊಂದು ವೆಕೇಷನ್ ಇತ್ತು, ಒಂದು 10 ದಿನ ದುಬೈ ಟ್ರಿಪ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ. ಏನಿತ್ತು ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ. ಓಕೆ, ಹಾಗೆ ಸಪೋರ್ಟ್ ಮಾಡಿ ಹಿಂದಿನ ಥರನೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಈಗ ಶಟಲ್ ಪ್ರಾಕ್ಟೀಸ್ಗೆ ಹೋಗೋಣ. ಸುಮಾರು ದಿನ ಆಗಿದೆ ಶಟಲ್ ಆಡಿದೆ. ಸೊ ನೋಡೋಣ ಏನಾಗುತ್ತೆ. ಹೋಟೆಲ್ ಇವತ್ತೇನಂತ ಜನ ಇಲ್ಲ. ಈ ಕಡೆ ಕೋಟ್ ಫುಲ್ ಖಾಲಿ ಇದೆ, ಆ ಕಡೆ 2 ಕೋಟ್ ಖಾಲಿ ಇದೆ. ಶಮಂತ ತಿರ್ಗಪ್ಪ ಒಂಚೂರು. ನಿದ್ದೆ ಗಣಲ್ಲಿ ಎದ್ದು ಈಗ ಕೂತ್ಕೋಣ. ಫೈನಲಿ 10:30 ಆಗಿದೆ. ಆಫೀಸ್ಗೆ ಹೊರಟಿದ್ದೀವಿ. ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಈಗ ಸೈಟಿಗೆ ಹೋಗಿ ಬಾರ್ಬೆಂಡಿಂಗ್ ಶೆಡ್ಯೂಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬರಬೇಕು. ಅಲ್ಲಿ ಆಲ್ರೆಡಿ ಲೇಬರ್ ಮತ್ತು ಮೇಸ್ತ್ರಿ ಕಾಲ್ ಮಾಡಿದ್ರು. ಇವತ್ತು ಆಲ್ರೆಡಿ ಇದ್ರದ್ದೆಲ್ಲ ಸ್ಟೀಲಿಂದೆಲ್ಲ ವರ್ಕ್ ಆಗ್ತಾಯಿದೆ. ಒಂದು ಸತಿ ಚೆಕ್ ಮಾಡಿಬಿಟ್ರೆ ಕಾಲಮ್ ಪ್ಲೇಸ್ಮೆಂಟ್ ಮಾಡಿಬಿಡ್ತೀವಿ ಅಂತ. ಸೊ ಅದು ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಂಬರ್ಬೇಕು. ಮತ್ತೊಂದು 4 ಡೇಸ್ ಆಗಿತ್ತು ನಾನು ಸೈಟಿಗೆ ಹೋಗಿದೆ. ಸೊ ನೋಡೋಣ ಏನಾಗಿದೆ ಸೈಟು ವರ್ಕು ಏನು ಅಂತ. ಅದಾದಮೇಲೆ ಮತ್ತೊಂದು ವರ್ಕ್ ಕೂಡ ಹೊಸದಾಗಿ ನಿನ್ನೆ ಬಂದಿದೆ. ಅಂಜನಾಪುರ, ಲೈಕ್ JP ನಗರ ಆ ಕಡೆ ಎಲ್ಲೋ ಅಂತೆ. ನೋಡೋಣ. ಇದು ನಮ್ಮ ಸೈಟ್ ಇರೋದು ಮಾಸೂರಲ್ಲಿ, ಲೈಕ್ ನಥಿಂಗ್ ಬಟ್ ಫಾರ್ಮ್ ಹೌಸ್. ಅದು ಕ್ಲೈಂಟ್ ಬಂದು ಬ್ಯಾಂಗ್ಳೂರ್ ಅವ್ರದ್ದು. ಎಲ್ಲೆಲ್ಲಿಂದ ಗಾಡಿ ಅಡ್ಡ ಬರ್ತಾರೋ ಒಂದು ಗೊತ್ತಾಗಲ್ಲ. ಜನ ಲೆಫ್ಟಿಂದ ನುಗ್ತಾರೆ. ಬ್ಯಾಂಗ್ಳೂರ್ ಥರನೇ ಕಲಿತಾ ಇದ್ದಾರೆ ನಮ್ಮೂರು ಜನನು. ಏನಪ್ಪ, ಸೈಟಿಗೆ ಬಂದ್ವಿ. ವರ್ಕರ್ಸ್ ಎಲ್ಲ ಪವರ್ ಇಲ್ಲ ಅಂತೇಳಿ ಆ ಕಡೆ ಹೋಗಿದ್ದಾರೆ. ಈ ಸೈಟಲ್ಲಿ ಸ್ವಲ್ಪ ಔಟ್ಸ್ಕರ್ಟ್ ಇರೋದ್ರಿಂದ ನಮಗೆ ಇಲ್ಲಿ ಪವರ್ ಇರಲ್ಲ ಸೈಟಲ್ಲಿ. ಸೊ ಅದೇ ದೊಡ್ಡ ಪ್ರಾಬ್ಲಮ್ ನಮಗೆ.
ಟ್ರಂಚಸ್ ಎಲ್ಲ ಆಗಿದ್ದಾವೆ ಸೈಟಲ್ಲಿ. ಇನ್ನು ಮ್ಯಾನ್ಯಲಿ ಡ್ರೆಸ್ಸಿಂಗ್ ಮಾಡೋದೊಂದು ಪೆಂಡಿಂಗ್ ಇದೆ. ನಾಳೆ ಡ್ರೆಸ್ಸಿಂಗ್ ಟೀಮ್ ಬರುತ್ತಂತೆ, ಅದನ್ನು ಮುಗಿಸ್ಕೊಟ್ಟು ಹೋಗ್ಬಿಟ್ರೆ ಆಚೆ ಮಂಡೇಗೆ ಆಲ್ರೆಡಿ ಕಾಂಕ್ರೀಟಿಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಮ್ದು ಆಲ್ರೆಡಿ ಇಲ್ಲಿ ಸ್ಟೀಲೆಲ್ಲ ಕಟ್ಟಾಗಿದೆ, ಕಟಿಂಗ್ ಮಾಡಿ. ಇದು ಫಾರ್ಮ್ ಹೌಸ್ ನೋಡಿ ಹೇಗಿದೆ. ಸೈಟಲ್ಲೆಲ್ಲ ವರ್ಕೆಲ್ಲ ಹೇಳಿ ಎಂಪ್ಲಾಯೀಸ್ಗಳಿಗೆ ಅರ್ಥ್ ಟೀಮ್ ಯಾಕೆ ಇವತ್ತು ಬಂದಿಲ್ಲ, ನಾಳೆ ಬರ್ತಾರಂತೆ. ನಮ್ಮೂರಲ್ಲಿ ಲೇಬರ್ಗಳನ್ನೆಲ್ಲ ಮ್ಯಾನೇಜ್ ಮಾಡೋದಂದ್ರೆ ತುಂಬ ಕಷ್ಟ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಸಾಗರದಲ್ಲಿ. ವರ್ಕರಿಗೆಲ್ಲ ನಿಮಗೆ 1200 800 ಹೆಲ್ಪರಿಗೆಲ್ಲ ಕೊಟ್ಕೊಂಡು ಇದು ಮಾಡಬೇಕಾಗತ್ತೆ. ನಮ್ಮೂರಲ್ಲಿ ಆಲ್ಮೋಸ್ಟ್ ಬೇರೆ ಊರಿಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೇಬರ್ ಜಾಸ್ತಿ, ಯಾಕಂದರೆ ಲೇಬರ್ ತುಂಬ ಸ್ಕೇರ್ಸಿಟಿ ಇದೆ ಇಲ್ಲಿ. ಸೊ ಏನು ಮಾಡೋಂಗಿಲ್ಲ, ಲೇಬರ್ ತುಂಬ ಕಮ್ಮಿ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಮಾಡ್ಕೊಂಡ್ಯಾರ ಅವರು, ಏನು ಮಾಡೋಂಗಿಲ್ಲ ನಾವು. ಈಗ ಒಂದು ಹ್ಯಾಂಡಲ್ ಕಂಪ್ನಿದು ಒಂದು ಎಂಪ್ಲಾಯು ಬಂದಿದ್ದಾರೆ. ಆ್ಯಕ್ಚುಲಿ ನಾಳೆ ಬರ್ತೀನಿ ಏನಿದ್ರು, ಇವತ್ತೇ ಬಂದುಬಿಟ್ಟಿದ್ದಾರೆ. ಶಿವಮೊಗ್ಗ ಏನೋ ಕೆಲಸ ಇವತ್ತು ಬೇಗ ಮುಗ್ದಿತ್ತಂತೆ ನಿನ್ನೆ, ಸೊ ಅದಕ್ಕೆ ಇವತ್ತು ಮೀಟಾಗಿ ಹೋಗೋಣ ಅಂತ ಅವರು ಬಂದಿದ್ದಾರೆ. ಸೊ ಅವ್ರ ಹತ್ರನೂ ಮಾತಾಡ್ಬೇಕು ಹೋಗಿ, ಸ್ವಲ್ಪ ಒಂದು ಡೀಲ್ ಕ್ಲೋಸ್ ಮಾಡಬೇಕು. ಅದನ್ನು ಒಳ್ಳೆ ಒಂದು ರೇಟ್ಗೆ ತೊಗೊಂಡು ಹ್ಯಾಂಡಲ್ಸ್ ಕೂಡ ಹಾರ್ಡ್ವೇರ್ ಕಟ್ಟಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತೇಳಿ ಅದು ಡಿಸ್ಟ್ರಿಬ್ಯೂಷನ್ ನೋಡ್ತಾ ಇದ್ವಿ. ನೋಡೋಣ ಏನಾಗತ್ತೆ ಏನು ಎತ್ತ ಅಂತ. ಅವರು ಇಂಟ್ರೆಸ್ಟೆಡ್ ಇದ್ದಾರೆ, ಬಟ್ ಪ್ರೈಸು ಒಂದು ಸ್ವಲ್ಪ ನಮಗೂ ಮಾರ್ಜಿನ್ ಬೇಕಲ್ಲ, ಸೊ ಮಾರ್ಜಿನ್ಗಾಗಿ ಹೊಡೆದಾಟ. ಪ್ರಾಡಕ್ಟ್ ತುಂಬ ಒಳ್ಳೆ ಇದೆ, ಸೊ ಅದಕ್ಕೆ ಬರೋಕ್ಕೆ ಹೇಳಿದ್ದೆ. ನಾಳೆ ಬರ್ತೀನಿ ಅಂದ್ರೆ ಇವತ್ತೇ ಬಂದಿದೆ. ಬೇಗ ಬೇಗ ವರ್ಕ್ ಮುಗಿದ್ರೆ ನಮಗೆ ಖುಷಿ ಅಲ್ವಾ, ಮಾಡೋಣ. ಒಳ್ಳೆ ಕೆರೆ ವ್ಯೂ ನೋಡಿ. ಐ ಥಿಂಕ್ ಕೆಳದಿ ಕೆರೆ ಇದು. ಕೆಳದಿ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮೂರಲ್ಲಿರೋರಿಗೆ ಕೆಳದಿ ಬಗ್ಗೆ ಸುಮಾರಾಗಿ ಗೊತ್ತಿಲ್ಲ, ಏನು ಎತ್ತ ಅಂತ. ನನಗೂ ಸ್ವಲ್ಪನೇ ಗೊತ್ತಿರುತ್ತೆ, ನನಗೂ ಏನು ತುಂಬ ಗೊತ್ತಿದೆ ಅಂತಲ್ಲ, ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ವಿಡಿಯೋ ಮಾಡಿದ್ಮೇಲೆ ನೀವು ಹೇಳಿ ಏನಂತ. ಕೆಳದಿ ಎಲ್ಲ ವರ್ಕ್ಗಳನ್ನೆಲ್ಲ ಮುಗಿಸ್ಕೊಂಡು ಆ ಪರ್ಸನ್ನ ಮೀಟಾಗಿ, ಕಂಪ್ನಿ ಪರ್ಸನ್ನ, ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು ಏನೇನು ಅಂತೆಲ್ಲ ಹೇಳಿ ಆಫೀಸಿಗೆ ಬಂದ್ವಿ. ಈಗ ಆಫೀಸಿಗೆ ಬಂದ ಕೂಡಲೇ ಫಸ್ಟ್ ಕೆಲಸ ಏನಿದೆ ಅಂದರೆ ನಾವು ಒಂದೊಂದು ಎಲೆಕ್ಟ್ರಿಕಲ್ ಲೇಔಟ್ ಮಾಡಿಕೊಡ್ಬೇಕು, ಅಂದರೆ ರನ್ನಿಂಗ್ ಸೈಟಲ್ಲಿ. ಸೊ ಆ ವರ್ಕು, ಆಮೇಲೆ ಮತ್ತು ಸಂಜೆ ಮೇಲೆ ಒಂದು ಆವಿನಹಳ್ಳಿಲಿ ಇನ್ನೊಂದು ಸೈಟ್ ಇದೆ, ಸೊ ಅಲ್ಲಿಗೆ ಒಂದು ವಿಸಿಟ್ ಹೋಗಬೇಕು. ಅದಾಗ್ತಿದ್ದಂಗೆ ಡಿಸ್ಟ್ರಿಬ್ಯೂಷನ್ ಒಂದು ಸ್ವಲ್ಪ ನೋಡ್ಕೊಬೇಕು ಏನೇನಾಗಿದೆ, ಯಾಕಂದ್ರೆ 2 days ಇರಲಿಲ್ಲ, ಎಲ್ಲ ಹುಡುಗನೇ ಮ್ಯಾನೇಜ್ ಮಾಡಿದ್ದ. ಸೊ ಏನಾಗಿದೆ ಏನು ಎತ್ತ, ಬಿಲ್ಲಿಂಗ್ಸು ಪೇಮೆಂಟ್ ಯಾವ್ದು ಪೆಂಡಿಂಗ್ ಇದೆ ನೋಡಿಕೊಂಡು ವರ್ಕೆಲ್ಲ ಸ್ಟಾರ್ಟ್ ಮಾಡಬೇಕು. ಬನ್ನಿ. ಫೈನಲಿ ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ಬಂದೆ. ಟೈಮ್ ಅರೌಂಡ್ ಆಗಿದೆ 10:16. ಸ್ವಲ್ಪ ಲೇಟ್ ಮತ್ತೆ ಬಂದಿದ್ದೀನಿ, ಅಂದರೆ ಸ್ವಲ್ಪ ಹಾರ್ಡ್ವೇರ್ ಕಾರ್ಡ್ ರಿಲೇಟೆಡ್ ವೀಡಿಯೋ ಶೂಟ್ ಎಲ್ಲ ಮಾಡಬೇಕಿತ್ತು. ಸೊ ಏನಕ್ಕೆ ಅಂದರೆ ಅದು ಒಂದು ಇವೆಂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ತಿಂಗಳಲ್ಲಿ. ಸೊ ಅದಕ್ಕೋಸ್ಕರ ಬಿಹೈಂಡ್ ದ ಸೀನಿಗೆ ಇದೇನೇನು ಬೇಕು ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಅದನ್ನು ಮಾಡಬೇಕು. ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿದೆ. ಈಗ ವೀಡಿಯೋ ಶೂಟ್ ಮಾಡಿಕೊಂಡು ಮತ್ತೆ ಹೋಗಿ ಮನೆಗೆ ಹೋಗಬೇಕು. ಸೊ 1-2 ವೀಡಿಯೋ ಶೂಟ್ ಇದೆ, ಪಟ ಮಾಡೋಣ ಬನ್ನಿ. ಎಲ್ಲರಿಗೂ ನಮ್ಮ ಸ್ಟುಡಿಯೋ ತೋರಿಸ್ತೀನಿ. ಇದೇ ನಮ್ಮ ಸ್ಟುಡಿಯೋ. ಇಲ್ಲೇ ನಾನು ಕೂತು ವಿಡಿಯೋ ಶೂಟ್ ಮಾಡೋದು. ಈಗ ಸ್ಟಾರ್ಟ್ ಮಾಡಿದ್ವಿ, ಆ್ಯಕ್ಚುಲಿ ಮೊದಲಿಂದ ತುಂಬ ಮಾಡ್ತಿದ್ವಿ, ಮಧ್ಯೆ ಮತ್ತೆ ಬಿಟ್ಟಿದ್ವಿ. ಸೊ ನನ್ನ ಥ್ರೋಟಲ್ಲಿ ಇನ್ಫೆಕ್ಷನ್ ಎಲ್ಲ ಆಗಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಮತ್ತು ಅದಾದಮೇಲೆ ವೆನ್ ಐ ಶಿಫ್ಟೆಡ್ ಟು ಸಾಗರ, ಮತ್ತು ಅವಾಗಿಂದ ಸೆಟಪ್ ಎಲ್ಲ ಕ್ಲಿಯರಾಗಿ ಮಾಡಿಕೊಂಡು ನಂದು ಆಫೀಸೆಲ್ಲ ಇದೆ, ಆಫೀಸ್ ಟೂರ್ ಒಂದ್ಸತಿ ಮಾಡಿಸ್ತೀನಿ. ಇವತ್ತಿನ ವಿಡಿಯೋದ ಇಂಟೀರಿಯರ್ ಟಿಪ್ಸ್ ಏನು ಅಂದರೆ, ಸಾಫ್ಟ್ ಕ್ಲೋಸಿಂಗ್ ಅಂದರೆ ಏನು ಅಂದರೆ, ಸಾಫ್ಟ್ ಕ್ಲೋಸಿಂಗ್ ಅನ್ನೋದು ಒಂದು ಇಂಟೀರಿಯರ್ ಫ್ಯೂಚರ್ ಆಗಿರುತ್ತೆ. ಬೇಸಿಕಲಿ ಅದು ಯೂಸ್ ಆಗೋದು ಶಟರ್ಗಳು ಫಾಸ್ಟಾಗಿ ಕ್ಲೋಸ್ ಆಗಬಾರ್ದು, ಲೈಕ್ ಸಾಫ್ಟ್ ಸ್ಲ್ಯಾಂಪ್ ಆಗೋದು, ಅಂದರೆ
ಒಂದಕ್ಕೊಂದು ಇದಾಗೋದನ್ನು ತಡೆಯೋಕ್ಕೋಸ್ಕರನೇ ಒಂದು ಫ್ಯೂಚರ್ ಅದು ಸಾಫ್ಟ್ ಕ್ಲೋಸಿಂಗ್ ಅಂತ. ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕಿಚನ್ ಕ್ಯಾಬಿನೆಟ್ಸು, ವಾರ್ಡ್ರೋಬ್ ಡ್ರಾವರ್ಸ್ಗಳು ಅಂದರೆ ಲಾಂಗ್ ಲೈಫ್ ಬರುತ್ತೆ, ಪ್ರೀಮಿಯಮ್ ಇರುತ್ತೆ. ಮತ್ತು ಇದೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಹಾರ್ಡ್ವೇರ್ ಕಾರ್ಟಲ್ಲಿ ಸಿಗುತ್ತೆ. ದಯವಿಟ್ಟು ಹಾರ್ಡ್ವೇರ್ ಕಾರ್ಟ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ದಯವಿಟ್ಟು ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿ. ಫೈನಲಿ ಎಲ್ಲ ಶೂಟೆಲ್ಲ ಮುಗಿಸ್ಕೊಂಡು ಆಫೀಸಿಂದ ಬಂದ್ವಿ. ಈಗ ಗಿರಿಗೆ ಬಿಡೋಕ್ಕಂತ ಬಂದಿದ್ದೀವಿ. ಹೊರಟಾ ಹೋಗ್ಬೋ ಮಚ್ಚ, ಬೆಳಗ್ಗೆ ಸಿಗೋಣ. ಅವ್ರ ಮನೆಗೆ ಬಿಟ್ಟು ಈಗ ನಮ್ಮ ಮನೆ ಹತ್ರ ಹೋಗ್ಬೇಕು. ಬಾಯ್. ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ಸಿಗೋಣ.